ಹಾಯ್ ಫ್ರೆಂಡ್ಸ್, ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೋಟಲ್ 9,583 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಬೃಹತ್ ನೇಮಕಾತಿ ಇದು, ಮಿಸ್ ಮಾಡ್ಕೋಬೇಡಿ. ಇಲಾಖೆ ಹೆಸರು ಬಂದ್ಬಿಟ್ಟು ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ SSC MTS. ಹುದ್ದೆ ಹೆಸರು ಬಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸಾಫ್ಟ್. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 9,583 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಹುದ್ದೆ ಹೆಸರು ನೋಡ್ಕೊಂಬರೋದಾದರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಮತ್ತು ಹವಾಲ್ದಾರ್ CBIC ಮತ್ತು CVN. ಹುದ್ದೆಗಳ ಸಂಖ್ಯೆ ನೋಡ್ಕೊಂಬರೋದ್ರೆ ಮಲ್ಟಿ ಟಾಸ್ಕಿಂಗ್ ಸಾಫ್ಟ್ ಇದು 6,144 ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಹವಾಲ್ದಾರ್ ಹುದ್ದೆ 3,439 ಹುದ್ದೆಗಳು ಖಾಲಿ ಇದ್ದಾವೆ. ವಿದ್ಯಾರ್ಹತೆ ನೋಡ್ಕೊಂಬರೋದಾದರೆ ಸಿಬ್ಬಂದಿ ನೇಮಕಾತಿ ಆಯೋಗದ ಅಧಿಸೂಚನೆ ಪ್ರಕಾರ ಮಾನ್ಯತೆ ಪಡೆದ ಬೋರ್ಡ್ ಅಥವಾ ವಿಶ್ವವಿದ್ಯಾನಿಲಯದಿಂದ 10ನೇ ತರಗತಿ ಅಂದರೆ ಮೆಟ್ರಿಕ್ಸ್ನ ಪೂರ್ಣಗೊಳಿಸಿರಬೇಕು. ನೀವು 10th ಪಾಸ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಆಗಿರುತ್ತೆ. ತುಂಬ ಜನ ಹೇಳ್ತಾರೆ 10th ಪಾಸ್ ಹುದ್ದೆಗಳು ಯಾವ್ದಾರು ಇದೆ ಹೇಳಿ ಅಂತ. ಸೊ ಇದು ಒಂದು 10th ಪಾಸ್ ಹುದ್ದೆನೇ ಆಗಿರುತ್ತೆ. ಸೊ ಅಪ್ಲೈ ಮಾಡಿ. ವಯೋಮಿತಿ ಬಂದ್ಬಿಟ್ಟು 18 ವರ್ಷದಿಂದ 25 ವರ್ಷ ನಿಗದಿಪಡಿಸಿದ್ದಾರೆ. ಸೊ 27ವರೆಗೂ ಅದು ಅಡ್ಜಸ್ಟ್ ಆಗುತ್ತೆ. ಸೊ ನೀವು 18 to 27 ಈ ಎರಡರದ್ದು ಮಧ್ಯದಲ್ಲಿ ನೀವೇನಾರು ಇದ್ದರೆ ಈ ವಯೋಮಿತಿಲಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ವಯೋಮಿತಿ ವಿನಾಯಿತಿ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWD ವಿತ್ OBC 13 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ ಮತ್ತು PWD SC ST ಆಗೋರಾಗಿದ್ದರೆ 15 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ. ಪರೀಕ್ಷಾಧಿಕಾರಿ 3 ವರ್ಷಗಳ ಕಾಲ ಇದನ್ನ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ. ವೇತನ ನೋಡ್ಕೊಂಬರ್ತಾರೆ. SSC ಹುದ್ದೆ ವೇತನ ಸರ್ಕಾರ ಅಂತ 7ನೇ ವೇತನದ ಆಯೋಗದ ನಿಯಮಾವಳಿಯಂತೆ 5,200ರಿಂದ 20,200 ರೂಪಾಯಿ ಪ್ಲಸ್ ಗ್ರೇಡ್ 1,800 ರೂಪಾಯಿ ಪ್ಲಸ್ ಗ್ರೇಡ್ನ ಕೂಡ ಪೇ ಮಾಡ್ತಾರೆ. ಸೊ ಇದಕ್ಕೆ ನೀವು 1,800 ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮದು 10th ಪಾಸ್ ಆಗಿರೋದ್ರಿಂದ ಮಿನಿಮಮ್ ಸ್ಟಾರ್ಟ್ ಆಗಿದೆ 12,000ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಎಂಡಿಂಗ್ ಒಂದು 20,000ಇಂದ ಇದು ಆಗುತ್ತೆ ಮತ್ತು ಇನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೌರ್ಮೆಂಟ್ ಸ್ಯಾಲ್ರಿ ಆಗಿರೋದ್ರಿಂದ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ ಮತ್ತು ನಿಮ್ಗೆ ಉಪಯೋಗ ಆಗುತ್ತೆ. ಸೊ ಅರ್ಜಿ ಶುಲ್ಕ ನೋಡ್ಕೊಂಬರೋದಾದರೆ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 100 ಅರ್ಜಿ ಶುಲ್ಕ ನಿಗದಿಪಡಿಸಿದ್ದಾರೆ. SC ST PWD ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ಇಲ್ಲ. ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ಇಲ್ಲ. ಸೊ ಇದ್ರ ಸದುಪಯೋಗನ ಪಡಿಸ್ಕೊಳ್ಳಿ ಮಹಿಳಾ ಅಭ್ಯರ್ಥಿಗಳು ಕೂಡ. ಪರೀಕ್ಷೆ ಬಂದ್ಬಿಟ್ಟು CBI ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸ್ತಾರೆ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಜ್ಞಾನ, ಅರ್ಥಮೆಟಿಕ್, ಸಾಮಾನ್ಯ ಭೌತಿಕ ಸಾಮರ್ಥ್ಯ, ಮೂಲಭೂತ ಗಣಿತ. ಇದರೆಲ್ಲರದ್ದು ಅಂದರೆ 4 ಇದ್ರದ್ದು 25 ಅಂಕಗಳದ್ದು ಟೋಟಲ್ 100 ಅಂಕಗಳಿಗೆ CBI ಪರೀಕ್ಷೆ ಇರುತ್ತೆ. ಮತ್ತು PET ಶಾರೀರಿಕ ದಕ್ಷತೆ ಪರೀಕ್ಷೆ, ಶಾರೀರಿಕ ಮಾನದಂಡ ಪರೀಕ್ಷೆ, PST ಇದು 2 ರೀತಿ ಹವಾಲ್ದಾರ್ ಹುದ್ದೆಗೆ ಮಾತ್ರ ಮಾಡೋದು. ಇದು ನಿಮಗೆ ಹವಾಲ್ದಾರ್ ಹುದ್ದೆಗೆ ಮಾತ್ರ ಇದು ನೆನಪಿಟ್ಕೊಳ್ಳಿ. ಮತ್ತು ದಸ್ತಾವೇಜು ಪರಿಶೀಲನೆ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ಪರಿಶೀಲಾಗಿರುತ್ತೆ. ಅಂದರೆ ನಿಮ್ಮ 10th ಪಾಸ್ ಕಾರ್ಡ್ ಇರ್ಬೋದು, ಇಲ್ಲ ನೀವು ಯಾವ್ದಾರು ನೀವೇನಾದರೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಕೂಡ ನಿಮಗೆ ಇದಕ್ಕೆ ಕೇಳ್ಬೋದಾಗಿರುತ್ತೆ. ಸೊ ಅದ್ರದ್ದೆಲ್ಲದ ದಾಖಲೆ ಪರೀಕ್ಷೆನೂ ಕೂಡ ಇರುತ್ತೆ. ಸೊ ಮಹತ್ವದ ದಿನಾಂಕಗಳನ್ನ ನೋಡ್ಕೊಂಬರೋದಾದರೆ ಆರಂಭ ಆಗಿರೋದು 27/6/2024 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 3/8/2024. ಮೊದಲು 31/7/2024 ಇತ್ತು. ಅದನ್ನ ಇವಾಗ 3 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಪ್ಲೈ ಮಾಡಿ. ಆನ್ಲೈನ್ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 1/8/2024. ಅರ್ಜಿಯ ತಿದ್ದುಪಡಿ ದಿನಾಂಕ 16/8/2024ರಿಂದ 17/8/2024. CBI ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಿನಾಂಕ ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು ಅಂದರೆ ಅಕ್ಟೋಬರ್ 10 ಇಲ್ಲ ನವೆಂಬರ್ ತಿಂಗಳಲ್ಲಿ ಬರುತ್ತೆ. ಸೊ ಅಪ್ಲೈ ಮಾಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್